ಎಸ್, ಅದಕ್ಕೆ ಬರ್ತೀನಿ ಸರ್. ಅದಕ್ಕಿಂತ ಮುಂಚೆ ಈ ಕೇಸ್ನಲ್ಲಿ ದರ್ಶನ್ ಅವ್ರನ್ನ ಎರಡು ರೀತಿಯಾಗಿ ನೋಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೊಲೆ ಮಾಡಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಶೆಡ್ನಲ್ಲಿ ಇರಲಿಲ್ಲ, ಆ ಸ್ಥಳದಲ್ಲಿ ಇರಲಿಲ್ಲ ಅಂತ ಹೇಳಿ. ಇನ್ನೊಂದು ರೀತಿಯಾಗಿ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ, ಅವರೇ ಕೊಲೆ ಮಾಡಿದ್ದಾರೆ ಕೈಯಾರೆ, ಅವರು ಕೂಡ ಶೆಡ್ನಲ್ಲಿ ಇದ್ರು ಅಂತ ಹೇಳಿ. ಅಕಸ್ಮಾತ್ ದರ್ಶನ್ ಆ ಶೆಡ್ನಲ್ಲಿ ಇರಲಿಲ್ಲ ಅಂತ ಅಂದರೆ ಕೊಲೆ ಮಾಡಿದಂಥ ಅಥವಾ ಕೊಲೆ ಆದಂಥ ಸಂದರ್ಭದಲ್ಲಿ ಏನಾಗ್ಬೋದು ಸರ್? ನೋಡಿ, ಅದನ್ನೇ ನಾನು ಹೇಳಿದೆ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳಿದೆಯಲ್ಲ, ಅವೆಲ್ಲ ಸಾಂದರ್ಭಿಕ ಸಾಕ್ಷಿಗಳು, ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು. ಎಸ್, ಒಂದು ವೇಳೆ ದರ್ಶನ್ ಅವರು ಅಲ್ಲಿದ್ದರು ಅನ್ನೋದನ್ನು ಪ್ರಾಸಿಕ್ಯೂಷನ್ ಅವರನ್ನು ಪ್ರೂವ್ ಮಾಡುವಂಥ ಮಾಡಿದ್ರೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು, ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಆಧಾರದ ಮೇಲೆ ನೀವೇನಾದರೂ ಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಶಿಕ್ಷೆ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಅದನ್ನು ದರ್ಶನ್ ಅವರು ಆ ಸ್ಥಳದಲ್ಲಿ ಇರಲಿಲ್ಲ ಆ ಮೂಮೆಂಟಲ್ಲಿ, ಅಥವಾ ಆ ಸ್ಥಳದಿಂದ ಇವರು ವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ತಾಂತ್ರಿಕ ದಾಖಲೆಗಳು ಅಥವಾ ಸಾಕ್ಷಿಗಳನ್ನು ಕೊಡದೇ ಇದ್ದಂಥ ಸಂದರ್ಭ, ನಾನು ಹೇಳ್ದಂಗೆ ಇವು ಅನೇಕ ಕಾರಣಗಳಿಂದ ದರ್ಶನ್ ಅವರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಸೊ ಇದು ಬರ್ಡನ್ನು ಪ್ರಾಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಗಿರ್ತಕ್ಕಂಥ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನಿದ್ದಾರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಆಫೀಸರ್ಸ್ ಇದೆ, ಎರಡು ಮಾತಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಚರ್ಚೆಗೆ ಅಥವಾ ಸಾರ್ವಜನಿಕ ಅವರು ಮಾಡಿರ್ತಕ್ಕಂಥ ಗೌಪ್ಯವಾಗಿರ್ತಕ್ಕಂಥ ತನಿಖೆಯನ್ನು ಸಾರ್ವಜನಿಕ ಚರ್ಚೆಗೆ ಒಳಪಡಿಸಿದಾಗ ಎಲ್ಲೋ ಒಂದು ಕಡೆ ಅಲ್ಲೆಲ್ಲ ತಾಂತ್ರಿಕವಾಗಿ ಇರ್ತಕ್ಕಂಥ ಸಾಕ್ಷಿಗಳು ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ತದೆ. ಸೊ ಅದು ಆ ಬೆನಿಫಿಟ್ನ ಯಾವಾಗಲೂ ಸಹ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಪ್ರಕಾರವಾಗಿ, ಕಾನೂನು ಪ್ರಕಾರವಾಗಿ ಅಕ್ಯೂಸ್ಡ್ ಆರೋಪಿಗಳಿಗೆ ಕೊಡಬೇಕು ಅಂತಕ್ಕಂಥ ಮಾತಿದೆ. ವಾದ ಜಡ್ಜ್ಮೆಂಟ್ಸ್, ಸ್ಮಾರ್ಟ್ ಜಡ್ಜ್ಮೆಂಟ್ಸ್ಗಳಿವೆ. ಸೊ ದಟ್ ದೇ ಟೇಕ್ ದಟ್ ಶೆಲ್ಟರ್. ಹಾಗಾಗಿ ಇದು ದರ್ಶನ್ ಅವರು ಅಲ್ಲಿದ್ದರು ಮತ್ತು ದರ್ಶನ್ ಅವರು ಅವ್ರಿಗೆ ಹೊಡೆದ್ರು ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕು. ಹಾಗಿದ್ರೆ ಮಾತ್ರ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇವೆರಡು ಸಂದರ್ಭ ಅವ್ರು ಅಲ್ಲಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ, ಅವ್ರು ಇದ್ರು ಅನ್ನೋದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ದರ್ಶನ್ ಅವರು ಯು ಕ್ಯಾನ್ ಔಟ್ ಆಫ್ ದಿ ಇಶ್ಯೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.